ವನಜ ವನಜ ಏನ್ ಮಾಡ್ತಿದ್ಯಾ? ಏನಾಯ್ತು? ಫೀವರ್ ಕಣ್ರಿ, ರಾತ್ರಿಯಿಂದ ಫೀವರ್. ಹೌದಾ? ಅಣ್ಣ ಏನಾಯ್ತು? ಫೀವರ್. ಈಗ ಪ್ರೆಸೆಂಟೇಶನ್ ಕೊಡ್ಬೇಕಲ್ಲ ವನಜ. ಅದಕ್ಕೆ ಬಂದಿರ್ಬೋದೇನೋ ತೇಜ. ಇಲ್ಲ ಪ್ರೀತಿ, ರಾತ್ರಿಯಿಂದ ಸುಸ್ತಾಗೇ ಇತ್ತು. ನಿಮ್ ಯಾರಿಗೂ ಹೇಳ್ದೆ ಮ್ಯಾನೇಜ್ ಮಾಡೋಣ ಅನ್ಕೊಂಡಿದ್ದೆ, ಆದ್ರೆ ಮಾರ್ನಿಂಗ್ ಹೇಳೋ ಅಷ್ಟ್ರಲ್ಲಿ ನನ್ ಕೈಲಾಗ್ಲಿಲ್ಲ. ಆದ್ರೆ ಮೈ ಬಿಸಿನೇ ಇಲ್ವಲ್ಲ? ಫೀವರ್ ಒಳಗಿದೆ, ಅದಕ್ಕೆ ಹೊರಗ್ ಕಾಣಿಸ್ತಿಲ್ಲ. ಆದ್ರೆ ನನಗ್ ಮಾತ್ರ ಮೈ ನಡ್ಕ ಬರ್ತಿದೆ. ಸರಿ ಬಾ, ಹಾಸ್ಪಿಟಲ್ಗೆ ಹೋಗಿ ಇಂಜೆಕ್ಷನ್ ಮಾಡ್ಸೋಣ. ಏನೋ ವೈರಲ್ ಫೀವರ್ ಇರ್ಬೇಕು, ಬಾ. ನಾನು ಐ ಕಾಂಟ್, ಹೆಜ್ಜೆನೂ ಇಡಕ್ಕಾಗ್ತಿಲ್ಲ. ನನ್ಗೆಲ್ಲೂ ಬರಕ್ಕಾಗಲ್ಲ ಹಬ್ಬಿ. ಅದಕ್ಕೆ ಹಾಗಾದ್ರೆ ಪ್ರೆಸೆಂಟೇಶನ್ ನನ್ ಕೈಲ ಆಗಲ್ಲ ರಾಹುಲ್. ರಾಹುಲ್, ಮ್ಯಾಮ್, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ನಾನು ಅಣ್ಣ ನೀವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಬೆಟರ್ ಆಗಿ ಪ್ರೆಸೆಂಟ್ ಮಾಡ್ತೀವಿ. ಎಸ್ ಮ್ಯಾಮ್. ರಾಹುಲ್, ದೊಡ್ಡ ಸೊಸೆ ಔಟ್ ಆದ್ರೇನು? ಚಿಕ್ಕ ಸೊಸೆ ಇದ್ದಾಳಲ್ಲ, ಈ ಪ್ರೆಸೆಂಟೇಶನ್ ವಾಣಿ ಕೊಡ್ತಾಳೆ. ನಾನಾ? ಇದನ್ನೆಲ್ಲ ನಾನ್ ಹೇಗೆ ಹೇಳಕ್ಕಾಗತ್ತೆ? ಏನೋ ಓದಕ್ ಬರ್ದೇ ಇರೋ ಹಾಗೆ ಅದೇನ್ ಕ್ವೆಶ್ಚನ್ ಮಾಡಿ? ಏನ್ ಹೇಳ್ಬೇಕು ಅಂತ ಆಂಟಿ ಆಲ್ರೆಡಿ ಪ್ರಿಪೇರ್ ಮಾಡ್ಕೊಟ್ಟಿದ್ದಾರೆ. ನೀನ್ ಅದನ್ನ ನೆನ್ಪಿಟ್ಕೊಂಡು ಹೇಳೋದಷ್ಟೇ. ಹೇಳಿ ಕೇಳಿ ನಿನಗ್ ಮೆಮರಿ ಪವರ್ ಹೆಚ್ಚು ಅಂತ ಎಲ್ರೂ ಹೇಳ್ತಾರಲ್ಲ. ಆದ್ರೆ ಈ ಪ್ರಾಜೆಕ್ಟ್ ವಿಷಯದಲ್ಲಿ ಅವಳನ್ನ ಇನ್ವಾಲ್ವ್ ಮಾಡೋದು ರಿಸ್ಕ್ ಅನ್ಸ್ತಾ ಇದೆ ಪ್ರೀತಿ. ನಾನೇನೋ ಈ ಮನೆ ಮೆಂಬರ್ ಅಲ್ಲ. ಆಂಟಿಗಂತೂ ಮಾತಾಡೋ ಅವಕಾಶನೇ ಇಲ್ಲ. ವನಜಕ್ಕಂಗೆ ಜ್ವರ ಇರೋದ್ರಿಂದ ಆಗ್ತಿಲ್ಲ. ಈಗ ವಾಣಿನ ಬಿಟ್ರೆ ಬೇರೆ ಆಪ್ಷನ್ ಇನ್ನೇನಿದೆ? ಅಮ್ಮ ವನಜ,
ಸ್ವಲ್ಪ ಸುಧಾರಿಸ್ಕೊಂಡು ಹೇಗಾದ್ರೂ ಮಾಡಿ ಈ ಕೆಲಸ ಪೂರ್ತಿ ಮಾಡಮ್ಮ. ನನ್ ಕೈಲಿ ಆಗ್ತಿಲ್ಲ ಅಂದ್ರು ಯಾಕ್ ಮಾವ ಫೋರ್ಸ್ ಮಾಡ್ತಿದ್ದೀರಾ? ಅವ್ರ ಕೈಯಿಂದ ಆಗಲ್ಲ ಅಂದ್ರು ಪಾಪ ಯಾಕೆ ಅಂಕಲ್ ಫೋರ್ಸ್ ಮಾಡ್ತೀರಿ? ಅವರು ಸಿಕ್ಕಂತ ಹೇಳಿದ್ರಲ್ಲ, ಈಗ ಅವರಲ್ಲಿ ಹೋಗಿ ಪ್ರೆಸೆಂಟೇಶನ್ ಕೊಟ್ರು ಚೆನ್ನಾಗಿರತ್ತಾ ಹೇಳಿ? ಸರಿಯಾಗಿ ಹೇಳ್ದೆ ಹೋದ್ರೆ ನಮ್ ಇಮೇಜ್ ಡ್ಯಾಮೇಜ್ ಆಗುತ್ತಲ್ವಾ? ಇಲ್ಲ ಪ್ರೀತಿ, ಇದು ಕರೆಕ್ಟ್ ಡಿಸಿಷನ್ ಅಲ್ಲ ಅನಿಸ್ತಾ ಇದೆ. ರಾಹುಲ್, ಡಿಸೈಡ್ ಮಾಡ್ಬೇಕಾದವರು ನಾವಲ್ಲ, ಆಂಟಿ. ಎಸ್, ಆಂಟಿ ಕೂಡ ಓಕೆ ಅಂದ್ರಲ್ಲ. ಲೇಟ್ ಆಗ್ತಿದೆ, ಬೇಗ ಇಲ್ಲಿಂದ ಕಳ್ಸೋದೇ ಬೆಟರ್ ಅನ್ನಿಸ್ತಿದೆ. ತೇಜ, ಡ್ಯಾಡ್, ಈಗ ಏನ್ ಮಾಡೋದು ಡ್ಯಾಡ್? ರಾಹುಲ್, ಏನಾದ್ರೂ ಮಾಡಿ ಮ್ಯಾಮ್ನ ತಡಿಬೇಕು. ಬನ್ನಿ ಹೋಗೋಣ. ಸರಿ, ಬನ್ನಿ ಹೋಗೋಣ. ಯಾ ಪ್ರೀತಿ, ಟೆಲ್ ಮಿ. ಕಂಗ್ರಾಟ್ಸ್ ಆಂಟಿ. ಯಾಕೆ? ಪ್ರಾಜೆಕ್ಟ್ ನಿಮಗ್ ಕನ್ಫರ್ಮ್ ಆಗಿದ್ದಕ್ಕೆ. ಹೇಗೆ? ವಾಗ್ದೇವಿ ಆಂಟಿ ಕೊಡ್ಬೇಕಾಗಿರೋ ಪ್ರೆಸೆಂಟೇಶನ್ ನಿಮ್ ಪೌಡರ್ ನಿಂದ ವನಜಾಗ್ ಶಿಫ್ಟ್ ಆಯ್ತು. ಆದ್ರೆ ವನಜಾಗ್ ಜ್ವರ ಬಂದು ಡ್ರಾಪ್ ಆದ್ಲು. ನಾನು ಸರ್ಸುನ ಇದ್ರೊಳಗಡೆ ಎಳ್ಕೊಂಡ್ ಬಂದು ಬುಕ್ ಮಾಡ್ದೆ. ಬೇರೆ ಗತಿ ಇಲ್ದೆ ಅವಳನ್ ಕರ್ಕೊಂಡು ಪ್ರೆಸೆಂಟೇಶನ್ ಬರ್ತಿದ್ದಾರೆ. ವಾಟ್? ಸರ್ಸು ಪ್ರೆಸೆಂಟೇಶನ್ ಕೊಡ್ತಾಳಂತ? ಎಸ್ ಆಂಟಿ, ಎಸ್. ದೊಡ್ಡ ದೊಡ್ಡ ಡೆಲಿಗೇಟ್ಸ್ ನ ಹೇಗೆ ಹ್ಯಾಂಡಲ್ ಮಾಡ್ತಾಳ ಅವಳು? ನನ್ನ ಮಾತು ಕೇಳ್ದೆ ವಾಗ್ದೇವಿ ಔಟ್ ಆದ್ಲು. ಇವತ್ತು ಎಲ್ಲರ ಮುಂದೆ ಮಾತಾಡೋಕಾಗ್ದೆ ಸರ್ಸು ಔಟ್ ಆಗ್ತಾಳೆ. ಸರಸು ಹೆಸರು ಹೇಳಿ ಪುಷ್ ಮಾಡಿದ್ದು, ಅವಳನ್ನ ಲಾಕ್ ಮಾಡಿದ್ದು ನಾನೇ ಆಂಟಿ. ವೆಲ್ ಡನ್ ಪ್ರೀತಿ. ಈ ರೀತಿ ಚಮಕ್ ಕೊಡ್ತೀಯ ಅಂತಾನೆ ನಿನ್ನ ಅಲ್ಲೇ ಇರೋದಕ್ಕೆ ಹೇಳಿದ್ದು. ಅಂದ್ರೆ ಇದ್ರಲ್ಲಿ ನನ್ ಸೆಲ್ಫಿಶ್ನೆಸ್ ಕೂಡ ಇದೆ ಆಂಟಿ. ಏನು? ಸರ್ಸು ಮೇಲ್ ರಿವೆಂಜಾ? ಎಸ್ ಆಂಟಿ. ಸರಸು ಇಂಗ್ಲಿಷ್ ಅಲ್ಲಿ ಮಾತಾಡೋಕು ಆಗ್ದೆ, ಆಂಟಿ ಹೇಳಿದ್ನ ಅರ್ಥನೂ ಮಾಡ್ಕೊಳಕಾಗ್ದೆ ಆಂಟಿ ಮುಂದೆ ಸಿಕ್ ಬೀಳ್ತಾಳೆ. ಅವಳು ಡಿಗ್ರಿ ಮಾಡಿದೀನಿ ಅಂತ ಹೇಳಿದ್ದು ಸುಳ್ಳು ಅಂತ, ಅಷ್ಟಕ್ಕೂ ಅವಳು ವಾಣಿನೇ ಅಲ್ಲ ಸರಸು ಅಂತ ಆಂಟಿಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ಬಿಡುತ್ತೆ. ಅಂದ್ರೆ ಒಂದೇ ಏಟಿಗೆ 2 ಹಕ್ಕಿ ಬಿತ್ತು ಅಂತಾಯ್ತು. 2 20 ಹೇಗೋ ಮಾಡಿ ಟ್ರಿಗರ್ ಒತ್ತಾಯ್ತು. ಸಾಯೋದು ಸಾಯುತ್ತೆ, ಹಾರೋದು ಹಾರುತ್ತೆ. ಮತ್ತೆ ಈ ಹ್ಯಾಪಿ ಮೂಡ್ ನ ಲೈವ್ ನಲ್ಲಿ ನೋಡ್ಬೇಕು. ಬೇಗ ಬಂದ್ಬಿಡು, ಹೊರಡು. ಸರಿ ಆಂಟಿ, ನಾನು ಈಗ್ಲೇ ಹೊರಡ್ತೀನಿ. ಬಾಯ್.
ಪ್ರೀತಿ, ನೀನು ಮೀಟಿಂಗ್ ಹೋಗ್ತಿದ್ಯಾ? ಆ, ಹೌದು ವನಜಕ್ಕ, ನನಗೂ ನಿಮ್ಮನ್ನ ಒಂಟಿಯಾಗಿ ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ. ಆದ್ರೆ ಹೋಗದೇ ಇದ್ರೆ ನನ್ ತಪ್ಪಾಗಿ ತಿಳ್ಕೊತಾರೆ. ಯಾ ಪ್ರೀತಿ, ಯಾ ಕರೆಕ್ಟ್. ನೀನು ಅಲೋನ್ ಆಗಿ ಹೋಗ್ತಿದ್ಯಾ? ಯಾಕೆ, ನೀವ್ ಕೂಡ ಬರ್ತೀರಾ? ಹೌದು, ಇಲ್ಲಿ ರೆಸ್ಟ್ ತಗೊಳ್ಳೋ ಬದಲು ಪೇನ್ ಕಿಲ್ಲರ್ಸ್, ಫೀವರ್ ಟ್ಯಾಬ್ಲೆಟ್ಸ್ ತಗೊಂಡು ಅಲ್ಲೇ ರೆಸ್ಟ್ ಮಾಡೋಣ ಅಂತ. ಮೊದಲೇ ಮೇಡಮ್ ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಅಟ್ಲೀಸ್ಟ್ ನಾನ್ ಬಂದ್ರೆ ಕೂಲ್ ಆಗ್ತಾರೇನೋ ಅಂತ ಚಿಕ್ಕ ಹೋಪ್. ಸರಿ ಬನ್ನಿ ವನಜಕ್ಕ, ಇಬ್ರು ಒಟ್ಟಿಗೆ ಹೋಗೋಣ. ಅಲ್ಲಿ ನನಗೂ ಕೂಡ ಕಂಪನಿ ಸಿಗುತ್ತೆ. ಹಾ ಸರಿ. ಏನಿಲ್ಲ ಅಮ್ಮವ್ರೆ, ಏನಿಲ್ಲ. ದೇವ್ರೆ, ಸಹಾಯ ಮಾಡೋ ಸ್ಥಿತಿಲಿ ಕೂಡ ಯಾರು ಇಲ್ದಿರೋ ಹಾಗೆ ಇಂಥ ಪರೀಕ್ಷೆ ಕೊಟ್ಬಿಟ್ಟಿಯಲ್ಲ. ನಾನೇನೋ ಓದ್ತೀನಿ ಅಂತ ಅಮ್ಮವ್ರು ನನ್ನ ನಂಬಿದ್ದಾರೆ. ನಂಗೆ ಓದಕ್ಕೆ ಬರಲ್ಲ ಅಂತ ಹೇಳೋಕ್ಕಾಗಲ್ಲ, ಈ ಕೆಲಸ ನನಗಾಗಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ನೀನೇ ಕಾಪಾಡಬೇಕು, ನೀನೇ ಕಾಪಾಡಬೇಕಪ್ಪ. ಎಷ್ಟು ಯೋಚನೆ ಮಾಡಿದ್ರು ಸರ್ಸುನ ಕಾಪಾಡೋಕೆ ನಮ್ಗಾಗಲ್ಲ ಅನ್ಸ್ತಾ ಇದೆ ರಾಹುಲ್. ಅಷ್ಟ ದಿಗ್ಬಂಧನದ ಹಾಗೆ ಟೋಟಲ್ ಆಗಿ ಲಾಕ್ ಆಗಿದ್ದೀವಿ. ಇಲ್ಲ ತೇಜ, ಈಗ ನಾವು ಸರ್ಸುಗೆ ಸಹಾಯ ಮಾಡದೇ ಇದ್ರೆ ಇಷ್ಟು ದಿನ ನಾವು ಮುಚ್ಚಿಟ್ಟಿರೋ ನಿಜ ಹೊರಗಡೆ ಬಂದ್ಬಿಡುತ್ತೆ. ಹಾಗಾಗೋದಕ್ಕೆ ಬಿಡಬಾರ್ದು. ಮೇಡಮ್ ಕಡೆಯಿಂದ ನಾವು ಯಾವುದೇ ರೀತಿ ಪ್ರಯತ್ನ ಮಾಡಿದ್ರೂ ಯೂಸ್ ಇರೋದಿಲ್ಲ ಡ್ಯಾಡ್. ಅದಕ್ಕೆ ಈ ಪ್ರೆಸೆಂಟೇಷನ್ ಆಗಿ ಸ್ವಲ್ಪ ದಿನ ಆದ್ಮೇಲೆ ನಾವು ಆನ್ಲೈನಲ್ಲಿ ಸಬ್ಮಿಟ್ ಮಾಡ್ತೀವಿ ಅಂತ ಆ ಫೌಂಡೇಶನ್ ಅವ್ರನ್ನ ನಾವು ಒಂದ್ಸಲ ರಿಕ್ವೆಸ್ಟ್ ಮಾಡೋಣ. ಅವ್ರು ಏನಾದರೂ ಒಪ್ಕೊಳ್ದೇ ಇದ್ರೆ ಅಟ್ಲೀಸ್ಟ್ ಈ ಪ್ರಾಜೆಕ್ಟ್ ಕ್ಯಾನ್ಸಲ್ ಆಗದೆ ಇರೋ ಹಾಗೆ ನೋಡ್ಕೋಬೇಕು. ಆಗ್ಲೇ ನಾವು ಸರ್ಸುನ ಸೇವ್ ಮಾಡೋಕ್ಕಾಗೋದು ಡ್ಯಾಡ್. ಕ್ಯಾನ್ಸಲ್ ಮಾಡೋದು ಅಂದ್ರೆ ಅದು ವಾಗ್ದೇವಿಗೆ ಗೊತ್ತಾದ್ರೆ ನೊಂದ್ಕೋತಾಳೆ ರಾಹುಲ್. ಮೇಡಮ್ಗೆ ನೋವಾಗುತ್ತೆ ದೊಡ್ಡಮ್ಮ, ನಿಜಾನೇ. ಆದ್ರೆ ಸತ್ಯ ಅನ್ನೋದು ಹೊರಗಡೆ ಬಂದ್ರೆ ಆಮೇಲೆ ನಾವೆಲ್ಲರೂ ನೋವು ಅನುಭವಿಸ್ಬೇಕಾಗತ್ತೆ. ತೇಜ, ಕಾರ್ನ ಫಾಸ್ಟ್ ಆಗಿ ಓಡಿಸು. ಅಣ್ಣ, ಸ್ವಲ್ಪ ಬೇಗ ಹೋಗೋಣ.
ಆಲ್ಫಾಬೆಟ್ ರಾಣಿ ಸರ್ಸುನೆ ಆಲ್ಫಾಬೆಟ್ ಫೌಂಡೇಶನ್ಗೆ ಪ್ರೆಸೆಂಟೇಶನ್ ಕೊಡೋ ಹಾಗೆ ಒಳ್ಳೆ ಪ್ಲಾನ್ ಮಾಡಿದೆ. ವನಜಕ್ಕ, ನಿಮಗ್ ಗೊತ್ತಾಗ್ಬಿಡ್ತಾ? ಪ್ರೀತಿ, ನನಗ್ ಬಂದಿದ್ದು ಜಸ್ಟ್ ಫೀವರ್ ಅಷ್ಟೇ, ಅಲ್ಝೈಮರ್ಸ್ ಅಲ್ಲ. ಅಲ್ವಾ, ನಾನ್ ಮರ್ತೋಗಿದ್ದೆ. ಇಷ್ಟು ದಿನ ವಾಣಿ ಗ್ರೇಟ್, ವಾಣಿ ಕ್ಲೆವರ್ ಅಂತ ನಂಬ್ತಿದ್ದಿದ್ ಮೇಡಮ್ ಇವತ್ತು ಅವಳ ನಿಜ ಸ್ವರೂಪ ತಿಳ್ಕೊತಾರೆ. ಅವಳಿಗೆ ಓದೋಕ್ ಬರಲ್ಲ ಅಂತ ಗೊತ್ತಾಗುತ್ತೆ. ಎಸ್, ಡ್ರೈವರ್, ಸ್ವಲ್ಪ ಬೇಗ ಹೋಗು. ಅಣ್ಣ, ಮೇಡಮ್ ಬರೋದಕ್ಕೂ ಮುಂಚೆ ನಾವು ಜ್ಯೂರಿ ಮೆಂಬರ್ಸ್ ಹತ್ರ ಮಾತಾಡಬೇಕು. ಯಾ ರಾಹುಲ್, ನಡಿ. ತೇಜ, ನಾವ್ ಈ ಪ್ರಾಜೆಕ್ಟ್ ಇಂದ ತಪ್ಪಿಸ್ಕೋತಾ ಇದೀವಿ ಅಂತ ಅನ್ಸ್ದಿರೋ ಹಾಗೆ ಅವರಿಗೆ ಅರ್ಥ ಆಗೋ ಹಾಗೆ ನೀಟಾಗಿ ಮಾತಾಡ್ ಬನ್ನಿ. ಓಕೆ ಡ್ಯಾಡ್? ಬಾ ಅಣ್ಣ. ಸುಳ್ಳು ಹೇಳ್ತಿರೋದ್ರಿಂದಾನೇ ತಾನೇ ಇಷ್ಟೆಲ್ಲ ತೊಂದ್ರೆ ದೊಡ್ಡಪ್ಪ. ನಿಜ ಹೇಳ್ಬಿಟ್ಟೆ ಬೆಟರ್ ಅಲ್ವಾ? ನಿಜ ಹೇಳೋದು ನೀನ್ ಅನ್ಕೊಂಡಿರುವಷ್ಟು ಸುಲಭ ಅಲ್ಲ ಅಮ್ಮ. ಅದು ಈ ಸಮಸ್ಯೆಗೆ ಪರಿಹಾರನೂ ಅಲ್ಲ. Top 5 shortlisted institutes for the prestigious future projects by Alphabet Charity Foundation. We are inviting Mr. Rajnikant from Ramaya Group of Institution for the presentation. ಎಕ್ಸ್ಕ್ಯೂಸ್ ಮೀ. ಹಲೋ ಸರ್, ನಾವು ಜ್ಯೂರಿ ಮೆಂಬರ್ಸ್ ಹತ್ರ ಮಾತಾಡಬೇಕಿತ್ತು. ಏನ್ ಸರ್, ಏನಾಯ್ತು? ಎನಿ ಪ್ರಾಬ್ಲಮ್? ಸರ್, ನಮ್ ಪ್ರೆಸೆಂಟೇಶನ್ ಬಗ್ಗೆ ಒಂದ್ಸಲ ಜ್ಯೂರಿ ಮೆಂಬರ್ಸ್ ಹತ್ರ ಮಾತಾಡಬೇಕಿತ್ತು. ಅದೇ ನಮ್ ಪ್ರಾಬ್ಲಮ್ ಸರ್. ಮಾತಾಡಿದ್ರಾಯ್ತು ಬಿಡಿ ಸರ್. ನಿಮ್ ಟರ್ಮ್ ಬಂದಾಗ ಡೈರೆಕ್ಟ್ ಆಗಿ ಸ್ಟೇಜ್ ಮೇಲೆ ಹೋಗಿ ಪ್ರೆಸೆಂಟ್ ಮಾಡಿ. ಹಾಗಲ್ಲ ಸರ್, ಅದಕ್ಕಿಂತ ಮೊದಲು ಒಂದು ಇಂಪಾರ್ಟೆಂಟ್ ವಿಷಯ ಅವ್ರ ಜೊತೆ ಡಿಸ್ಕಸ್ ಮಾಡಲೇಬೇಕು. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸಾರಿ ಸರ್, ಈ ಪ್ರೆಸೆಂಟೇಶನ್ ಮುಗಿಯೋವರೆಗೂ ಜ್ಯೂರಿ ಹತ್ರ ಯಾರೂ ಕೂಡ ಮಾತಾಡೋ ಹಾಗಿಲ್ಲ, ಅವ್ರನ್ನ ಇನ್ಫ್ಲೂಯೆನ್ಸ್ ಮಾಡೋ ಹಾಗಿಲ್ಲ. ಇದರಿಂದ ಜಡ್ಜ್ಮೆಂಟ್ಗೆ ತೊಂದರೆ ಆಗುತ್ತೆ ಅಂತ ಸ್ಟ್ರಿಕ್ಟ್ ರೂಲ್ಸ್ ಆಗಿದೆ. ಸರ್ ನಾವೇನು ಇನ್ಫ್ಲೂಯೆನ್ಸ್ ಮಾಡಲ್ಲ ಸರ್. ಈವನ್ ಜಡ್ಜ್ಮೆಂಟ್ ಡಿಸ್ಟರ್ಬ್ ಮಾಡಲ್ಲ ಸರ್. ಜಸ್ಟ್ ನಮ್ ಕನ್ಸರ್ನ್, ನಮ್ ಪ್ರಾಬ್ಲಮ್ಸ್ ನ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಷ್ಟೇ. ಅದೇನಂತ ನಮ್ಗೆ ಹೇಳಿ ಸರ್, ನಾವು ಕನ್ವಿನ್ಸ್ ಮಾಡ್ತೀವಿ. ಅಯ್ಯೋ ಸರ್, ಸಾರಿ ಸರ್, ನಾವು ಅವ್ರ ಹತ್ರನೇ ಮಾತಾಡಬೇಕು ಸರ್. ಇಟ್ಸ್ ವೆರಿ ಅರ್ಜೆಂಟ್ ಸರ್. ಪ್ಲೀಸ್ ಸರ್, ಪ್ಲೀಸ್. ಆಗಲ್ಲ ಸರ್. ಪ್ಲೀಸ್ ಸರ್, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಸರ್. ಜಸ್ಟ್ 5 minutes ಸರ್. ಹೇಳಿದ್ರೆ ಅರ್ಥ ಆಗಲ್ವಾ? ಅಯ್ಯೋ, ಏನ್ ಸರ್ ಹೀಗೆ ಮಾತಾಡ್ತಿದ್ದೀರಾ? ಒಂದ್ಸಲ ನಮ್ ಪ್ರಾಬ್ಲಮ್ಸ್ ನ ಹೇಳ್ಬೇಕು ಅಂತಿದೀವಲ್ಲ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅಸ್. ನೋಡಿ ಸರ್, ಇದು ಮಾರ್ಕೆಟ್ ಅಲ್ಲ, ನಡೀತಾ ಇರೋದು ಇಂಪಾರ್ಟೆಂಟ್ ಮೀಟಿಂಗು. ನಿಮ್ಗೆ ಇಷ್ಟ ಬಂದಾಗೆ ಕಿರ್ಚಾಡಿ ಮಾತಾಡೋಕ್ ಆಗೋಲ್ಲ. ದಯವಿಟ್ಟು ಹೊರಗಡೆ ಹೋಗಿ. ಸರ್, ಅದ್ ಹಾಗಲ್ಲ ಸರ್. ದಯವಿಟ್ಟು ನಾನು ಹೇಳೋದನ್ನ ಕೇಳಿ. ಜಸ್ಟ್ 2 minutes ಮಾತಾಡಿ ಹೊರಟೋಗ್ತೀವಿ ಸರ್. ಸರ್ ಒಂದ್ಸಲ ಸರ್, ಸರ್ ಪ್ಲೀಸ್ ಸರ್. ಹೋಗಿ ಅಂದ್ರೆ ನಿಮ್ಗೆ ಅರ್ಥ ಆಗ್ತಿಲ್ವಾ? ಒಂದ್ಸಲ ಮರ್ಯಾದೆಯಿಂದ ಹೊರಗಡೆ ಹೋಗ್ತೀರಾ? ಸೆಕ್ಯೂರಿಟಿನ ಕರೀಲ. ರಾಹುಲ್, ನಡಿ. ಅದ್ ಹಾಗಲ್ಲ ಅಣ್ಣ. ಮೇಡಮ್ ಬರೋಕ್ ಮುಂಚೆ ಸರ್ಸೋನ ಸೇವ್ ಮಾಡ್ಬೇಕಲ್ವಾ ಅಣ್ಣ? ಯಾ ರಾಹುಲ್, ಆದ್ರೆ ಇಲ್ಲಿ ಬೇಡ್ಕೊಳ್ಳೋದ್ರಿಂದ ಮರ್ಯಾದೆ ಹೋಗುತ್ತೆ ಹೊರತು ಪ್ರಾಬ್ಲಮ್ ಕ್ಲಿಯರ್ ಆಗಲ್ಲ. ಇಲ್ಲಿ ನಿಂತು ಅವ್ರ ಹತ್ರ ಆರ್ಗ್ಯೂ ಮಾಡೋದಕ್ಕಿಂತ ಬೇರೆ ಆಪ್ಷನ್ ಟ್ರೈ ಮಾಡೋದು ಬೆಟರ್. ನಡಿ.
ಸರ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಸರ್. ಆಗಲ್ಲ ಸರ್, ದಯವಿಟ್ಟು ನೀವು ನಮ್ಮನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಮೀಟಿಂಗ್ನ ಡಿಸ್ಟರ್ಬ್ ಮಾಡಿದ್ರೆ ಜೂರಿ ಮೆಂಬರ್ಸು ನಮ್ಮನ್ನು ಬೈತಾರೆ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಸರ್. ದಯವಿಟ್ಟು ಹೋಗಿ ಸರ್. ಏನಾಯ್ತು? ಅವ್ರು ಒಪ್ಕೊಂಡ್ರಾ? ಇಲ್ಲ ಡ್ಯಾಡ್, ಅವ್ರ ಹತ್ರ ಮಾತಾಡೋದಕ್ಕೆ ಆಗ್ಲಿಲ್ಲ. ವಾಗ್ದೇವಿ ಸರ್ಸು ಮೇಲೆ ತುಂಬಾನೇ ನಂಬಿಕೆ ಇಟ್ಕೊಂಡಿದ್ದಾಳೆ. ಸರ್ಸು ಸರಿಯಾಗಿ ಹೇಳ್ದೇ ಇದ್ರೆ, ಓದಕ್ ಬರಲ್ಲ ಅಂತ ಗೊತ್ತಾದ್ರೆ, ಇಷ್ಟು ದಿನದ ಹೊಗಳಿಕೆ, ಪ್ರೇಮ, ಅಭಿಮಾನ ಎಲ್ಲ ಕೋಪ ಆಗಿ ಬದಲಾಗಿ ಒಂದೇ ಸಲ ದೂರ ಆಗ್ಬಹುದು. ಸರ್ಸು ವಿಷಯದಲ್ಲಿ ಒಳ್ಳೇದಾಗ್ತಿದೆ ಅನ್ಕೊಳ್ಳೋಷ್ಟ್ರಲ್ಲಿ ಅದ್ರ ಹಿಂದೆನೆ ಏನಾದ್ರೂ ಒಂದು ಅಪಾಯ ನೆರಳಿನ ತರ ಕಾಡ್ತಿರತ್ತೆ. ಅಮ್ಮೋರೆ ಬನ್ನಿ. ಹಾಯ್ ವಾಗ್ದೇವಿ, ನೀನು ಬರ್ತೀಯಾ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಪ್ರೀತಿಯಿಂದ ಮಾತಾಡ್ಸಿದ್ರೆ ಮಾತಾಡದೆ ಹೀಗ್ ಸೈಲೆಂಟ್ ಆಗಿದ್ರೆ ಹೇಗೆ ವಾಗ್ದೇವಿ? ಆಕ್ಸಿಡೆಂಟ್ ಆಗಿ ಮಲಗಿದ್ದೆ, ಕೋಮಾದಲ್ಲಿರ್ತೀಯ ಅಂತ ಅಂದ್ಕೊಂಡೆ. ನನಗ್ ಸ್ಪರ್ಧಿನೇ ಇರಲ್ಲ ಅಂತ ಅಂದ್ಕೊಂಡಿದ್ದೆ. ಚೆನ್ನಾಗೇ ಇದೆಯಲ್ಲ. ಹೌದು, ನೀನೇ ನಮ್ಮ ಇಲ್ಲಿದ್ಯಾ? ಓ, ಎಲ್ರಿಗೂ ಟೀನೋ ಕಾಫಿನೋ ಸರ್ವ್ ಮಾಡಕ್ ಬಂದ್ಯಾ? ಬೇಡದೇ ಇರೋ ವಿಷಯ ಎಲ್ಲ ನಿಮ್ಗೆ ಯಾಕೆ? ಏನೋ ಕೆಲ್ಸದ ಮೇಲೆ ಬಂದಿರೋ ಹಾಗಿದೆ. ಆ ಕೆಲ್ಸ ಮುಗಿಸ್ಕೊಂಡು ಹೋಗಿ. ಹೋಗ್ತೀನಿ, ಆದ್ರೆ ನಿಮ್ಮಮ್ಮವ್ರೇನು ಹೀಗೆ ಡಮ್ ಆಗ್ಬಿಟ್ಟಿದ್ದಾರೆ? ನನ್ನ ಮೇಲ್ ಕೋಪನಾ ಅಥವಾ ನನಗೇನು ಮಾಡಕ್ ಆಗ್ತಿಲ್ಲ ಅನ್ನೋ ನೋವಾ? ಅಲ್ಲ, ನಿಮ್ಮಂತವ್ರ ಜೊತೆ ಮಾತಾಡೋದಕ್ಕೆ ಅಸಹ್ಯ. ನೀವ್ ಬನ್ನಿ ಅಮ್ಮ. ಹಾಗೆ ಹೇಗೆ ಹೋಗಕ್ ಬಿಡ್ತೀನಿ? ನಮ್ ವಾಗ್ದೇವಿ ನನ್ನ ಹತ್ರ ಮಾತಾಡೋವರೆಗೂ ನಾನು ಅವಳನ್ನ ಹೋಗಕ್ ಬಿಡಲ್ಲ. ಮಾತಾಡು ವಾಗ್ದೇವಿ. ಕಮ್ ಆನ್, ಸೇ ಸಮಥಿಂಗ್. ಅಮ್ಮೋರೆ, 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 ಬೇಡಮ್ಮ, ಬೇಡ. ಇಂಥವ್ರನ್ನ ಮುಟ್ಟೋದು ಮಹಾಪಾಪನಮ್ಮ. ಬೇಡ ಅಮ್ಮೋರೆ, ಬಿಟ್ಬಿಡಿ. ನಮ್ಮಮ್ಮೋರ್ಗೆ ಮಾತಾಡಕ್ಕಾಗಲ್ಲ. ಸುಮ್ನೆ ಕೋಪ ಬರ್ಸಿದ್ರೆ ನಿಮ್ ಪ್ರಾಣಕ್ಕೆ ಅಪಾಯ ಅಷ್ಟೇ. ಹೊರಡಿ. ಏನು ಮಾತಾಡಲ್ವಾ? ಅಂದ್ರೆ ಧ್ವನಿನೇ ಇಲ್ವಾ? ಮತ್ತೆ ಮಾತಿಲ್ದ್ರೋ ಬಾಯಿಂದ ಪ್ರೆಸೆಂಟೇಶನ್ ಹೇಗ್ ಮಾಡ್ತೀಯಾ? ಓ, ಅಂದ್ರೆ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಏನಾದ್ರೂ ಮಾಡ್ತೀಯಾ? ನೀನಾ?
ಪ್ರೆಸೆಂಟೇಶನ್ ಕೊಡ್ತೀಯಾ? ಆಡಿಟೋರಿಯಂ ಹೇಗಿರುತ್ತೆ ಅಂತ ಗೊತ್ತಾ? ಎಷ್ಟು ಜನರು ಮುಂದೆ ಮಾತಾಡ್ಬೇಕು ಅಂತ ಗೊತ್ತಾ? ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಇರ್ತಾರೆ. ಮತ್ತೆ ನೀನು? ನಮ್ಮವರು ನನ್ನ ಪಕ್ಕನೇ ಇದ್ದಾರೆ. ಆ ಧೈರ್ಯ ಇದ್ರೆ ಸಾಕು ನನ್ಗೆ. ಎಷ್ಟು ಜನದ ಮುಂದೆ ಆದ್ರೂ ಏನ್ ಬೇಕಾದ್ರೂ ಹೇಳ್ತೀನಿ. ನಿಜ ಹೊರಗ್ ಬರಬಾರ್ದು ಅಂತ ಏನ್ ನಟಿಸ್ತೀಯ? ಏನ್ ಹಾಗೆ ನೋಡ್ತಾ ಇದೀಯಾ? ನಿಜ ಏನು ಅಂತನಾ? ಈ ಪ್ರೋಗ್ರಾಮ್ ಮುಗಿಲಿ, ಕ್ಲಿಯರ್ ಪಿಕ್ಚರ್ ನಿನಗೆ ಗೊತ್ತಾಗುತ್ತೆ. ಅದನ್ನ ಕೇಳಿ ಶಾಕ್ ಆಗ್ತೀಯೋ ಅಥವಾ ಸೈಕೆ ಆಗ್ತೀಯೋ ಅಂತ ನೋಡ್ಬೇಕು. ಅಮ್ಮೋರೆ ಬನ್ನಿ ಅಮ್ಮೋರೆ, ಇಲ್ಲಿದ್ರೆ ಸಮಯ ಹಾಳಾಗುತ್ತೆ ಹೊರತು ಬೇರೆ ಏನು ಲಾಭ ಆಗಲ್ಲ. ಬನ್ನಿ ಅಮ್ಮೋರೆ. ಮೇಡಮ್ ಸರ್ಸು ಬರ್ತಿದ್ದಾರೆ ಡ್ಯಾಡ್. ಮ್ಯಾಮ್. ಮೇಡಮ್ ಏನಾಯ್ತು ಮೇಡಮ್? ಯಾಕೆ ಹೀಗಿದ್ದೀರಾ? ವಾಣಿ, ಮೇಡಮ್ ಏನಾಯ್ತು? ಯಾಕೆ ಹೀಗಿದ್ದಾರೆ? ಬರ್ತಿದ್ದಾಗ ಆ ಶ್ಯಾಮಲ ಅಡ್ಡ ಬಂದು ಏನೇನೋ ಬಾಯಿಗೆ ಬಂದಾಗ ಮಾತಾಡಿದ್ಲು. ಪ್ರತಿ ಸಲ ಅವಳಿಗೆ ನಮ್ಮನ್ನ ರೇಗ್ಸೋದನ್ನ ಬಿಟ್ರೆ ಇನ್ನೇನು ಕೆಲ್ಸನೇ ಇಲ್ವಾ? ಅವರು ಶ್ಯಾಮಲ ಇನ್ಸ್ಟಿಟ್ಯೂಟ್ ನ ಹೇಗೆ ಶಾರ್ಟ್ ಲಿಸ್ಟ್ ಮಾಡಿದ್ರು ಅನ್ನೋದೇ ತುಂಬಾ ಶಾಕಿಂಗ್ ಆಗಿದೆ. ಯಾರನ್ನಾದ್ರೂ ಮ್ಯಾನಿಪುಲೇಟ್ ಮಾಡೋ ವ್ಯಕ್ತಿನೇ ಅಣ್ಣ ಅವಳು. ಹೀಗೆ ಶಾರ್ಟ್ ಲಿಸ್ಟ್ ಮಾಡ್ಕೊಳ್ಳೋದು ಅವಳಿಗೇನು ದೊಡ್ಡ ವಿಷಯನೇ ಅಲ್ಲ. ಅಲ್ಲ, ಅವಳಿಗೆ ಸಹಾಯ ಮಾಡ್ತಿರೋರು ಯಾರು? ವನಜ, ನೀನೇನಮ್ಮ? ಹುಷಾರಿಲ್ಲ ಅಂತ ಹೇಳಿದವಳು ಇಲ್ಲಿಗೆ ಯಾಕೆ ಬಂದೆ? ಅಂದ್ರೆ ಮನೇಲಿ ಅಲೋನ್ ಆಗಿರೋ ಬದಲು ಮೀಟಿಂಗ್ ಅಟೆಂಡ್ ಮಾಡೋದು ಬೆಸ್ಟ್ ಅಂತ ಬಂದೆ ಮಾವ. ಸರಿ, ಹೇಗೋ ಬಂದಿದೆಯಲ್ಲ, ಸ್ಟೇಜ್ ಹತ್ತಿ ಪ್ರೆಸೆಂಟೇಶನ್ ಕೂಡ ಕೊಡು. ನಾನಾ ಸ್ಟೇಜ್ ಹತ್ತಿದ್ರೆ ಸೆಕೆಂಡ್ ಅಲ್ಲಿ ತಲೆ ಸುತ್ತು ಬಿದ್ಬಿಡ್ತೀನಿ. ಭಯದಿಂದನಾ? ಅಲ್ಲಮ್ಮ, ಭಯಂಕರವಾದ ಸುಸ್ತಿಗೆ. ಮತ್ತಷ್ಟು ಸುಸ್ತಿದ್ದವಳು ಇಲ್ಲಿಗೆ ಯಾಕೆ ಬಂದಿದ್ಯಾ? ಅದು ಅದೇನ್ ತೇಜ ಹಾಗೆ ಹೇಳ್ತೀಯಾ? ಫಸ್ಟ್ ಟೈಮ್ ವಾಣಿ ಎಲ್ರ ಮುಂದೆ ಆಂಟಿನ ರೆಪ್ರೆಸೆಂಟ್ ಮಾಡ್ತಿದ್ರೆ ಅದನ್ನ ನೋಡಕ್ ಬರ್ದೆ. ಪಾಪ ಅಕ್ಕ ಹೇಗಿರ್ತಾರೆ? ಬನ್ನಿ ಹೋಗೋಣ. ಆಲ್ರೆಡಿ ಒಳಗಡೆ ಪ್ರೆಸೆಂಟೇಶನ್ ಸ್ಟಾರ್ಟ್ ಆಗಿರುತ್ತೆ. ಲೇಟ್ ಆದ್ರೆ ವಾಣಿ ಜೊತೆಗೆ ನಾವೆಲ್ಲರೂ ಒಂದೊಳ್ಳೆ ಚಾನ್ಸ್ ಮಿಸ್ ಮಾಡ್ಕೊಂಡ್ಬಿಡ್ತೀವಿ. ಆಂಟಿ ಬನ್ನಿ ಆಂಟಿ. ಬನ್ನಿ ಮ್ಯಾಮ್.
ಸರ್ಸು, ಏನಾಯ್ತು? ಯಾಕಷ್ಟು ಟೆನ್ಷನಲ್ಲಿದೆಯಾ? ಅದು ನಂಗೆ ತುಂಬ ಭಯ ಆಗ್ತಿದೆ. ಅಮ್ಮೋರು ಜೊತೆಲಿ ಕಾರಲ್ಲಿ ಬರೋಷ್ಟು ಹೊತ್ತು ಫೋನಲ್ಲೂ ಲ್ಯಾಪ್ಟಾಪಲ್ಲೂ ಏನೇನೋ ತೋರಿಸ್ತಾನೆ ಇದ್ರು. ನನಗೇನು ಅರ್ಥನೇ ಆಗಲಿಲ್ಲ. ಓದೋ ಹಾಗೆ ನಡ್ಸೋಕ್ಕಾಗದೆ ಏನು ಮಾಡಬೇಕೋ ಗೊತ್ತಾಗದೆ ನರ್ಕ ಅನ್ಭವಿಸ್ಬಿಟ್ಟೆ ರಾಹುಲ್ ಅವರೇ. ನಮ್ಮ ಪರಿಸ್ಥಿತಿನೂ ಹಾಗೆ ಇದೆ ಸರ್ಸು. ಈ ಪ್ರೆಸೆಂಟೇಷನ್ ನಿಲ್ಲಿಸೋದಕ್ಕೆ ನಾನು ಅಣ್ಣ ಎಷ್ಟೋ ರೀತಿಯಲ್ಲಿ ಪ್ರಯತ್ನ ಪಟ್ವಿ, ಆದರೆ ಆಗಲೇ ಇಲ್ಲ. ಮತ್ತೆ ನಾನೀಗ ಏನು ಮಾಡಬೇಕೋ ಹೇಳಿ, ನನಗೆ ತುಂಬ ಭಯ ಆಗ್ತಿದೆ. ಅಮ್ಮೋರು ಅವತ್ತು ಎಲ್ರ ಮುಂದೆ ಹೇಳಿದ ನೆನಪಿದೆಯಾ ಹೊರತು ಒಳಗಡೆ ಹೋಗಿ ಏನು ಹೇಳಬೇಕೋ ಏನು ಮಾತಾಡಬೇಕೋ ಗೊತ್ತಾಗ್ತಿಲ್ಲ ನನಗೆ. ಮೊದಲೇ ಆ ಶ್ಯಾಮಲ ಹುಚ್ಚುಚ್ಚಾಗಿ ಮಾತಾಡಿ ಅಮ್ಮೋರ್ಗೆ ಕೋಪ ಬಂದಿದೆ. ಈಗ ನಾನು ಯಾವ ತಪ್ಪು ಮಾಡಿದ್ರು ಅದ್ರ ಪರಿಣಾಮ ತುಂಬ ಭಯಂಕರವಾಗಿರುತ್ತೆ. ಸರ್ಸು, ನಿನ್ನ ಇಲ್ಲಿಂದ ಹೋಗು ಅಂತ ಹೇಳ್ತಾ ಇಲ್ಲ. ಇಲ್ಲೇ ಇದ್ರೆ ಯಾವುದೇ ಹೆಲ್ಪು ಸಪೋರ್ಟು ಮಾಡೋಕ್ಕಾಗ್ತಿಲ್ಲ. ಏನ್ ಹೇಳಬೇಕು ಅಂತ ನನಗೂ ಅರ್ಥ ಆಗ್ತಿಲ್ಲ ಸರ್ಸು. ಐ ಆಮ್ ಸಾರಿ ಸರ್ಸು. ಸರ್ಸು, ನೀನೇನು ಯೋಚನೆ ಮಾಡಬೇಡ ಸರ್ಸು, ಧೈರ್ಯವಾಗಿರು. ಲಾನಿಗೆ ಹೋದ್ಮೇಲೆ ಹೇಗೆ ಪ್ರೆಸೆಂಟೇಷನ್ ಕೊಡಬೇಕು ಅಂತ ನಾನು ನಿನಗೆ ಹೇಳ್ತೀನಿ. ನೀನೇ ಟೆನ್ಷನ್ ಮಾಡ್ಕೋಬೇಡ. ಬಾ ಹೋಗೋಣ. ಎಲ್ರೂ ನಮಗೋಸ್ಕರ ಕಾಯ್ತಾ ಇರ್ತಾರೆ. ಹೋಗೋಣ ಬಾ. ಯಂಗ್ ಜನರೇಷನ್ನ ಎಜುಕೇಶನ್ ನಲ್ಲಿ ನಂಬರ್ 1 ಆಗಿದ್ರೆ ಅವ್ರ ಫ್ಯೂಚರ್ ಜೊತೆಗೆ ನಮ್ಮ ಕಂಟ್ರಿ ಸ್ಟೇಟಸ್ ಕೂಡ ಎಕನಾಮಿಕಲ್ ಆಗಿ ವರ್ಲ್ಡ್ ನಲ್ಲೇ ಟಾಪ್ ರೇಂಜ್ ಅಲ್ಲಿ ಇರಬೇಕು ಅನ್ನೋದೇ ಇದು ನಮ್ಮೆಲ್ಲರ ಅಭಿಲಾಷೆ. ಥ್ಯಾಂಕ್ ಯು. ಈಗ ನಂಜುಂಡೇಶ್ವರ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ಸ್ ಇಂದ ಮಿಸ್ಟರ್ ರವಿಕುಮಾರ್ ಅವ್ರನ್ನ ಸ್ಟೇಜ್ ಮೇಲೆ ಇನ್ವೈಟ್ ಮಾಡಿ ಅವರು ಪ್ರೆಸೆಂಟೇಷನ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಹಾಯ್ ಎವ್ರಿವನ್. ನಾನು ಹೇಳಕ್ ಹೊರಟಿರೋ ಕಾನ್ಸೆಪ್ಟ್ ಏನಂದ್ರೆ, ಯಂಗ್ ಟ್ಯಾಲೆಂಟೆಡ್ ಯಾರ್ಯಾರು ಇದಾರೋ ಅವ್ರನ್ನ ಎನ್ಕರೇಜ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಯೂತ್ ಚೆನ್ನಾಗಿದ್ರಷ್ಟೇ ದೇಶ ಮುಂದೆ ಬರೋಕ್ ಸಾಧ್ಯ, ಹಾಗೆ ಅಭಿವೃದ್ಧಿನೂ ಆಗುತ್ತೆ. ಅದೇ ನಮ್ಮ ಅಜೆಂಡಾ. Next presentation is from Shamala Group of Institutes. ಗುಡ್ ಮಾರ್ನಿಂಗ್ ಟು ಆಲ್. ನಮ್ಮ ಕಂಪ್ನಿನ ಶಾರ್ಟ್ ಲಿಸ್ಟ್ ಮಾಡಿದ್ದಕ್ಕೆ ಕೆಲವ್ರ ಹಾಗೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗದೆ ನನ್ನಷ್ಟಕ್ಕೆ ನಾನೇ ಗಟ್ಟಿಯಾಗಿ ಮಾತಾಡೋಂಥ ಅವಕಾಶ ಕೊಟ್ಟಿದ್ದಕ್ಕೆ
ಆಲ್ಫಾಬೆಟ್ ಗ್ರೂಪ್ಗೆ ನನ್ನ ಧನ್ಯವಾದಗಳು. ಅಂಡ್ ಕಮಿಂಗ್ ಟು ಮೈ ಪ್ರೆಸೆಂಟೇಷನ್, ನಾನು ಶೇರ್ ಮಾಡಕ್ ಹೊರಟಿರೋ ಕಾನ್ಸೆಪ್ಟ್ ವಿಮೆನ್ ಎಜುಕೇಶನ್ ಅಂಡ್ ಎಂಪವರ್ಮೆಂಟ್. ಹುಟ್ಟೋ ಪ್ರತಿ ಮಗುವಿಗೂ ಮೊದಲನೇ ಟೀಚರ್ ಮದರ್. ಅಂತ ಗುರು ಚೆನ್ನಾಗಿ ಓದ್ಕೊಂಡಿರೋ ವಿಮೆನ್ ಆದ್ರೆ ಚಿಲ್ಡ್ರನ್ ಫ್ಯೂಚರ್ ಅಷ್ಟೇ ಅಲ್ಲ, ಆಗ ಸೊಸೈಟಿ ಸ್ಟೇಟಸ್ ಕೂಡ ಚೆನ್ನಾಗಿರುತ್ತೆ. ಇದು ಮೇಡಮ್ ಹೇಳಿರೋ ಕಾನ್ಸೆಪ್ಟ್ ಅಲ್ವಾ? ಅವ್ರಿಗೆ ಹೇಗೆ ಗೊತ್ತಾಯ್ತು? ಅದೇ ಅರ್ಥ ಆಗ್ತಿಲ್ಲ ರಾಹುಲ್ ಅವರೇ. ಒಬ್ಬ ಗರ್ಲ್ ಚೈಲ್ಡ್ ಓದಿದ್ರೆ ತುಂಬಾ ಜನರು ಅದನ್ನ ಲೈಟ್ ಆಗಿ ತಗೋತಾರೆ. ಗಂಡು ಮಕ್ಕಳೇ ಉದ್ಯೋಗಕ್ಕೆ ಸಂಪಾದನೆಗೆ ಅರ್ಹರು ಅನ್ನೋ ಹಾಗೆ ಒಂದು ಬ್ಲೈಂಡ್ ಬಿಲೀಫ್ ಎಲ್ಲರಲ್ಲೂ ತಳ ಊರಿದೆ. ಅದು ತಪ್ಪು ಅಂತ ಪ್ರೂವ್ ಮಾಡಬೇಕು ಅಂದ್ರೆ ಎಲ್ಲರಲ್ಲೂ ಚೈತನ್ಯ ಮೂಡಿಸ್ಬೇಕು. ನಮ್ಮವರಿಂದ ಕೇಳಿದ್ದನ್ನೆಲ್ಲ ಇವಳೇ ಹೇಳ್ತಿದ್ದಾಳೆ. ಇನ್ನು ನಾನೇನು ಹೇಳೋದು? ಇರೋ ಅವಕಾಶನೂ ಹೋಯ್ತು. ದೇವ್ರೆ, ಈಗ ಏನ್ ಮಾಡ್ಲಿ? ದೊಡ್ಡಮ್ಮ, ನೀವ್ ಅಲ್ಲಿ ಕುತ್ಕೊಂತೀರಾ? ಟೆನ್ಷನ್ ಮಾಡ್ಕೋಬಿಡ ಫ್ರೆಂಡು, ಅವ್ರಿಗಿಂತ ಸೂಪರ್ ಆಗಿ ಹೇಳ್ತೀಯ ನೀನು. ಏನಮ್ಮ ಹೇಳೋದು? ನನಗ್ ಗೊತ್ತಿರೋದನ್ನೆಲ್ಲ ಅವರೇ ಹೇಳ್ತಿದ್ದಾರೆ. ಇರ್ಬೋದು, ಅಲ್ಲಿ ಕೂತಿರೋ ಜಡ್ಜ್ಗಳ್ಗೆ ನೀನ್ ಹೇಳದೆ ಇಷ್ಟ ಆಗ್ಬೋದೇನೋ. ನೀನ್ ಕೂಲ್ ಆಗಿರು ಫ್ರೆಂಡು. There will be many obstructions that will stop the education and entire life of women. We should control them and educate each and every woman. To be a part of our motion and this prestigious project sponsoring by Alphabet Foundation, educate the women to eradicate the problem. That's all, and I thank you for this wonderful opportunity. ಇದೇನಿದು? ಇದು ನನ್ನ ಥಾಟ್ ಅಲ್ವಾ? ಇವ್ಳಿಗೆ ಹೇಗೆ ಗೊತ್ತಾಯ್ತು? ಇಲ್ಲ, ನಾನು ಅಂದುಕೊಂಡಿದ್ದ ಕಾನ್ಸೆಪ್ಟ್ ಪಾಯಿಂಟ್ ಟು ಪಾಯಿಂಟ್ ಇವ್ಳಿಗೆ ಹೇಗೆ ಗೊತ್ತಾಯ್ತು? ನನ್ನ ಕಾನ್ಸೆಪ್ಟ್ ನ ಕದ್ದು ಇಲ್ಲಿ ಪ್ರೆಸೆಂಟ್ ಮಾಡೋದಕ್ಕೆ ಇವ್ಳಿಗೆ ನಾಚಿಕೆನೇ ಆಗಲ್ವಾ? ಇವಳು ಹೇಳೋ ಒಂದೊಂದು ಪಾಯಿಂಟ್ಸ್ ನ ವಾಣಿ ಹತ್ರ ಹೇಳಿಸಿ ಜೂರಿ ಮೆಂಬರ್ಸ್ ಹತ್ರ ಹೇಳಬೇಕು. ಈಗ ನನಗೆ ಉಳಿದಿರೋದು ಅದೊಂದೇ ದಾರಿ, ಅದೇ ನನ್ನ ಅಚೀವ್ಮೆಂಟ್. ಅದೊಂದೇ ನನ್ನ ಅಚೀವ್ಮೆಂಟ್. ಎಕ್ಸಲೆಂಟ್ ಪ್ರೆಸೆಂಟೇಷನ್ ಶ್ಯಾಮಲಾ ಅವರೇ. ಈ ತರದ ಕಾನ್ಸೆಪ್ಟ್ಗೋಸ್ಕರನೇ ನಮ್ಮ ಫೌಂಡೇಶನ್ ಅವರೆಲ್ಲ ಎದುರು ನೋಡ್ತಾ ಇರೋದು. ಥ್ಯಾಂಕ್ ಯು. ಇಂಪ್ರೆಸಿವ್ ಅಂಡ್ ಇನೋವೇಟಿವ್ ಕಾನ್ಸೆಪ್ಟ್ ಶ್ಯಾಮಲಾ ಅವರೇ, ಕಂಗ್ರಾಟ್ಸ್. ಥ್ಯಾಂಕ್ ಯು. ಮಿಕ್ಕ ಇನ್ಸ್ಟಿಟ್ಯೂಟ್ಗಳ ಕಾನ್ಸೆಪ್ಟ್ ಕೇಳಿ ವಿನ್ನರ್ ಯಾರು ಅಂತ ಅನೌನ್ಸ್ ಮಾಡ್ತೀವಿ. ನನಗಿಂತ ಬೆಟರ್ ಆಗಿ ಯಾರು ಹೇಳಲ್ಲ ಅನ್ನೋದು ನನ್ನ ಬಲವಾದ ನಂಬಿಕೆ. ಆದರೂ ಅವ್ರ ಕಾನ್ಸೆಪ್ಟ್ಗಳನ್ನೂ ಕೇಳೋದು ನಮ್ಮ ಧರ್ಮ. ಓಕೆ, ಥ್ಯಾಂಕ್ ಯು.
ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳಿದ್ನಲ್ಲ ಫ್ರೆಂಡ್. ಏನೋ ನಂಗೆ ಇಂಗ್ಲೀಷಲ್ಲಿ ABCD ಮಾತ್ರ ಗೊತ್ತು. ಅಂಥದ್ರಲ್ಲಿ ಅಲ್ಲಿ ಹೋಗಿ ನಿಂತ್ಕೊಂಡು ಏನು ಮಾತಾಡೋದೋ ಏನೋ. ಇಂಗ್ಲಿಷಲ್ಲೇ ಮಾತಾಡ್ಬೇಕು ಅಂತ ರೂಲ್ ಏನಿಲ್ಲ ಅಲ್ವಾ? ನಿಂಗೆ ಗೊತ್ತಿರೋದೆಲ್ಲ ಕನ್ನಡದಲ್ಲೇ ಹೇಳು. Next presentation is from Vagdevi Group of Institutes. May I request Vagdevi Madam to give her presentation? ಹೋಗು ಫ್ರೆಂಡ್. ಸರ್ಸು, ಆಲ್ ದ ಬೆಸ್ಟ್ ಸರ್ಸು.